ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಭಿನ್ನ ಬೆಂಗಳೂರಿಗ ಸರಣಿಯಲ್ಲಿ ನಾವಿವತ್ತು ನಿಮಗೊಂದು ಡಿಫ್ರೆಂಟ್ ವ್ಯಕ್ತಿಯನ್ನ ಪರಿಚಯ ಮಾಡ್ತೀವಿ. ನಾವೀಗ ಕನ್ನಡ ಪ್ರೇಮಿಯನ್ನ ತೋರಿಸ್ತೀವಿ. ಅವರ ಕನ್ನಡ ಪ್ರೇಮದ ಗಮ್ಮತ್ತು ಹೇಗಿದೆ ಅಂತ ನೋಡೋಣ ಬನ್ನಿ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡದ ನುಡಿಮುತ್ತುಗಳು, ಗೋಡೆಯ ತುಂಬೆಲ್ಲ ಸಂದೇಶ ನುಡಿಗಳು, ಎತ್ತ ನೋಡಿದ್ರೂ ಗಮನ ಸೆಳೆಯುತ್ತಿದೆ ಕವಿವಾಣಿಗಳು. ಅಂದ್ಹಾಗೆ ಇದೆಲ್ಲ ಕಾಣಸಿಗೋದು ಬೆಂಗಳೂರಿನ ಗಿರಿನಗರದ ಶಾಲಿನಿ ಹೋಟೆಲ್ನಲ್ಲಿ. ಶಾಲಿನಿ ಹೋಟೆಲ್ ಎಷ್ಟು ಶುದ್ಧ ಸಸ್ಯಾಹಾರಿಯೋ ಅಷ್ಟೇ ಕನ್ನಡಮಯ ಹೋಟೆಲ್. ಹೋಟೆಲ್ ಸುತ್ತಲೂ ಕನ್ನಡ ನುಡಿಮುತ್ತುಗಳ ಜೊತೆ ಜ್ಞಾನಪೀಠ ಪುರಸ್ಕೃತರು, ನಾಡಿನ ಪ್ರಸಿದ್ಧ ಸ್ಥಳಗಳು, ಕನ್ನಡದ ವರ್ಣಮಾಲೆಗಳು ರಾರಾಜಿಸುತ್ತಿವೆ. ಸಿಲಿಕಾನ್ ಸಿಟಿಯಲ್ಲೂ ಹೀಗೊಂದು ಕನ್ನಡದ ಕಂಪನ್ನು ಪಸರಿಸುವ ಕ್ರಾಂತಿ ನಡೀತಿದೆ ಅನ್ನೋದಾದ್ರೆ ಅದಕ್ಕೆ ಕಾರಣ ಕನ್ನಡಿಗ ರಾಮಕೃಷ್ಣ ಅಡಿಗ. ಧ್ಯಾನಿಸುವೆ ಭೂತಯನ ಪಾತ್ರವ ಸೃಷ್ಟಿಸಿದ ಗೋರೂರರನ್ನು ಗೌರವಿಸುವೆ. ಕನ್ನಡದ ಮನಸ್ಸುಗಳಿಗೆ ಆನಂದ ಆಗಲಿ, ಯುವ ಪೀಳಿಗೆಗೆ ಒಂದು ತಿಳುವಳಿಕೆ ಮೂಡಲಿ ಅನ್ನೋ ಉದ್ದೇಶದಿಂದ ನಾನು ಅದನ್ನು ಹಾಕೊಂಡ್ಬಂದೆ. ಇವಾಗ ನೋಡ್ತೀವಿ ಸ್ಕೂಲ್ನಲ್ಲಿ ಕಾನ್ವೆಂಟಿಗೆ ಕಳಿಸ್ತಾರೆ ಮಕ್ಕಳನ್ನೆಲ್ಲ, ಕನ್ನಡದ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಆ ಒಂದು ಉದ್ದೇಶದಿಂದ ಒಂದು ಈ ಥರ ಎಲ್ಲ ಒಂದು ಹಾಕೊಳ್ಳೋದು ಮನಸ್ಸಾಯಿತು. ಮಿಕ್ಕೆಲ್ಲ ಹೋಟೆಲ್ಗಳಲ್ಲಿ ತರಹೇವಾರಿ ಖಾದ್ಯಗಳು ನಿಮ್ಮ ಕಣ್ಮುಂದೆ ಬರುತ್ತವೆ. ಆದರೆ ಇಲ್ಲಿ ಮಾತ್ರ ಕನ್ನಡ ಸಾರಸ್ವತ ಲೋಕವೇ ನಿಮ್ಮನ್ನ ಸ್ವಾಗತಿಸಿಕೊಳ್ಳುತ್ತೆ. ಉದ್ಯಮಿ ರಾಮಕೃಷ್ಣ ಅಡಿಗರ ಮಾತೃಭಾಷೆ ಮೇಲಿನ ಅಭಿಮಾನವೇ ಇದಕ್ಕೆಲ್ಲ ಸ್ಫೂರ್ತಿಯಂತೆ. ಹೋಟೆಲ್ ತಿಂಡಿ ಮೆಲ್ಲುತ್ತಾ ಕನ್ನಡದ ಕಿರುಪರಿಚಯವನ್ನ ಸವಿಯೋ ಭಾಗ್ಯ ಸಿಕ್ಕಿದ್ದಕ್ಕೆ ಗ್ರಾಹಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ಮತ್ತು ತುಂಬ ಜನ ಕಲಾವಿದರು ಮತ್ತು ಸಾಹಿತಿಗಳೆಲ್ಲ ಇದ್ದಾರೆ. ಅವರು ನೋಡ್ತಾ ಇದ್ದರೆ ನಮಗೂ ಒಂದು ಸ್ವಲ್ಪ ಸ್ಪಿರಿಟ್ ಬರುತ್ತೆ. ನೋಡ್ತಾ ಇರ್ತೀವಿ. ನೋಡ್ತಾ ಅವ್ರ ಬಗ್ಗೆ ಏನೋ ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಅಡಿಗರು ಸ್ವತಃ ಅಡುಗೆ ಮಾಡೋದ್ರಲ್ಲೂ ಸಿದ್ಧ ಹಸ್ತರು. ಇದರ ಜೊತೆಗೆ ಗ್ರಾಹಕರಿಗೆ ಕನ್ನಡದ ಕಂಪನ್ನ ಉಣಬಡಿಸುವ ಇವರು ಬೇರೆಯವರಿಗಿಂತ ಭಿನ್ನವಾಗಿ ನಿಲ್ಲುತ್ತಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಮಮತಾ ಮಾರ್ಧಳ, ಸುವರ್ಣ ನ್ಯೂಸ್. ಇಂದು ಸಿಲಿಕಾನ್ ಸಿಟಿಲಿ ರೂಶ್ ಶೂ ಬ್ರ್ಯಾಂಡ್ನವರು ತಮ್ಮ ಹೊಸ ಕಲೆಕ್ಷನ್ ಲಾಂಚ್ ಮಾಡಿದ್ರು. ಇದು ಬರೀ ಮೆನ್ಸ್ ಬ್ರ್ಯಾಂಡ್ ಆಗಿರೋದ್ರಿಂದ ಹುಡುಗರು ಈ ರೇರ್ ಲೆದರ್ನಿಂದ ಮಾಡಿರೋ ವರ್ಕ್, ಕ್ಲಾಸಿಕ್, ಸೆಮಿ ಫಾರ್ಮಲ್, ಕ್ಲಬ್, ಕ್ಯಾಶುವಲ್ ಮತ್ತು ವೆಡ್ಡಿಂಗ್ ಶೂಸ್ ಮತ್ತು ಚಪ್ಪಲಿಗಳನ್ನು ಧರಿಸಿ ರ್ಯಾಂಪ್ ವಾಕ್ ಮಾಡಿದ್ರು. ಸ್ಯಾಂಡಲ್ವುಡ್ ನಟರಾದ ಪ್ರಜ್ವಲ್ ದೇವರಾಜ್ ಮತ್ತು ತಿಲಕ್ ಫ್ಯಾಷನ್ ಶೋ ಕೊರಿಯೋಗ್ರಾಫರ್ ರಮೇಶ್ ದೆಂಬ್ಲಾ ಜೊತೆ ವಾಕ್ ಮಾಡಿದ್ರು. ಕನ್ನಡದ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಸ್ಪೈಸಿ ಡೈಲಾಗ್ಗಳಿಂದಲೇ ಪ್ರಚಲಿತ. ಇದರ ಪ್ರೋಮೋ ಮತ್ತು ಹಾಡುಗಳನ್ನು ನೋಡಿರೋ ಪ್ರೇಕ್ಷಕರಿಗೆ ಇದೇ ಶುಕ್ರವಾರ ಚಿತ್ರ ಮತ್ತಷ್ಟು ಕಿಕ್ ಆ್ಯಂಡ್ ಪಂಚ್ ಕೊಡೋದಕ್ಕೆ ಬರ್ತಾ ಇದೆ. ಈ ಚಿತ್ರದ ಒಂದಷ್ಟು ದೃಶ್ಯಗಳನ್ನು ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಅನ್ನ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ.